ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ನಡೆಯಿತು ನಿನ್ನೆ ರಾತ್ರಿ. ಗಾಯಾಳು ಯುವತಿ ಮನೆಗೆ ಆರ್ ಅಶೋಕ್ ಅವರು ಭೇಟಿ ಕೊಟ್ಟಿದ್ದಾರೆ. ಭೇಟಿ ಬಳಿಕ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿರುವುದು, ಜೆ ನಗರದಲ್ಲಿ ಗೂಂಡಾಗಳು ತುಂಬಿಬಿಟ್ಟಿದ್ದಾರೆ. ಅರೆಸ್ಟ್ ಆಗಿರೋ ಎಲ್ಲರೂ ಮುಸ್ಲಿಂ ಯುವಕರು. ಮದರಸಾದಲ್ಲಿ ಇವರೆಲ್ಲರಿಗೂ ಟ್ರೈನ್ ಮಾಡಿ ಕಳಿಸಿರ್ತಾರೆ. ನಮಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಪೊಲೀಸರು ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಇದ್ರೆ ಕೊಲೆ ಮಾಡಿದ್ರು ಏನೂ ಮಾಡಲ್ಲ. ಅಲ್ಪಸಂಖ್ಯಾತರಿಗೆ ಇದೇ ಉತ್ತೇಜನದ ರೀತಿ ಆಗಿಬಿಟ್ಟಿದೆ ಅಂತ ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ್ ಕೂಡ ಮಾತಾಡಿದ್ದಾರೆ. ಕೇಸ್ ಬುಕ್ ಆಗಿದೆ. ಈ ಸರ್ಕಾರ ಬಂದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇವ್ರನ್ನ ಹೇಳೋರು ಕೇಳೋರು ಇಲ್ಲ. ಇದೇ ಮೊನ್ನೆ ಒಂದು ವರ್ಷದಿಂದ ಇಲ್ಲೇ ಕೆಚ್ಚಲ್ ಕುಯ್ದಿದ್ದು. ಗಿರಿಪುರ, ಇಲ್ಲೇ ಚಾಮರಾಜಪೇಟೆಯಲ್ಲಿ ಗಿರಿಪುರದಲ್ಲೇ ಈ ಹಸುಗಳ ಕೆಚ್ಚಲನ್ನು ಕೊಯ್ದು ಅನ್ಯಾಯ ಮಾಡೋದು. ನಾವೆಲ್ಲ ಬಂದು ಪ್ರತಿಭಟನೆ ಮಾಡಿದ್ವಿ. ಅಷ್ಟಾದಮೇಲೆ ಈಗ ಅವರೆಲ್ಲ ಬಂದು ಆರಾಮಾಗಿ ಮನೆಗಿದ್ದಾರೆ. ಅವ್ರಿಗೆ ಬೇಲ್ ಕೊಡೋ ಗ್ಯಾಂಗೇ ಇದೆ. ಇವರಿದ್ದಾರಲ್ಲ ಟೆರರಿಸ್ಟ್ಗಳು, ಪಾಕಿಸ್ತಾನದವರು, ಬಾಂಗ್ಲಾದೇಶದವರು, ಅವರೆಲ್ಲ ಇವ್ರಿಗೆಲ್ಲ ದುಡ್ಡು ಕಳಿಸ್ತಾರೆ. ಅವ್ರಿಗೆ ಬೇಲ್ ಕೊಟ್ಟು ನೋಡಿ, ಇವಾಗ ಬೇಲ್ ತೊಗೊಂಡು ಆರಾಮಾಗಿದ್ದಾರೆ. ಇದು ಹಂಗಾಗಬಾರ್ದು ಅಂತೇಳಿ ಈಗ SC/ST ಕೇಸ್ ಬುಕ್ ಆಗಿದೆ. ಆಮೇಲೆ ಹೊಡೆದಿರೋದ್ರ ಬಗ್ಗೆನೂ ಒಂದು ಕೇಸ್ ಬುಕ್ ಆಗಿದೆ. ಪೊಲೀಸವ್ರಿಗೂ ನಾನು ಹೇಳಿದ್ದೀನಿ, ನಮ್ಮ DCP ಅವರು, ನಮ್ಮ ACP ಇನ್ಸ್ಪೆಕ್ಟ್ರು ಎಲ್ಲ ಇಲ್ಲೇ ಇದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನಾವು ಜೈಲಿಗೆ ಕಳಿಸ್ತೀರಿ ಅಂತ ಹೇಳಿದ್ದಾರೆ. ಈ ಥರದ ಘಟನೆಗಳಾದರೆ ಏನಾಗ್ತೈತೆ, ಆ ಹೆಣ್ಮಗಳ ಸ್ಥಿತಿ ಏನಾಗಬೇಕು. ನಾನು ಕ್ಯಾಮ್ರಾಗೆ ಯಾಕೆ ಕ್ಯಾಮ್ರಾದವ್ರು ನೀವು ಬಂದಾಗ ಅವ್ರಿಗೆ ನಾನು ನೋಡಿದ್ರೆ ಬೇರೆ ಏರಿಯಾಗೆ ನಾನು ಕಾಲೇಜ್ಗೆ ಹೋಗೋಕ್ಕಾಗಲ್ಲ ಅನ್ನೋ ಭಯ. ಅಂದರೆ ಭಯ ಭೀತಿ ಬೀಳಿಸುವಂಥದ್ದು ಅವ್ರದ್ದು ಉದ್ದೇಶ. ಭಯ ಬೀಳಿಸುವಂಥದ್ದು ಇದು ಅವ್ರ ಉದ್ದೇಶ. ಇದು ಈ ಸರ್ಕಾರಕ್ಕೆ ಒಳ್ಳೆಯದಲ್ಲ. ಕೋಗಿಲು ಘಟನೆ ಆಗಿದೆ. ಇವತ್ತು ಇಲ್ಲಿ